ಕ್ಲಚ್ ಬಿಟ್ಟರೆ ಆ ಥರ ಸ್ಮೂತಾಗಿ. ಬಟ್ ಗಾಡಿಯಲ್ಲಿ ರಾಯಲ್ ಎನ್ಫೀಲ್ಡ್ ಅಂದರೆ ವೈಬ್ರೇಷನ್ ಇಲ್ದಿರೋ ರಾಯಲ್ ಎನ್ಫೀಲ್ಡ್ ಇಲ್ಲ. ಸೊ ಚೆಕ್ಔಟ್ ಮಾಡ್ಬೋದು ನೀವು, ತುಂಬ ವೈಬ್ರೇಷನ್ ಫೀಲ್ ಆಗ್ತಿದೆ ನನಗಂತೂ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಟೇಶ್ ಆನ್ ವೀಲ್ಸ್. ಇಲ್ಲಿ ನೋಡಿ, ಇವತ್ತು ನಮ್ಮ ಹತ್ರ ಇದೆ ರಾಯಲ್ ಎನ್ಫೀಲ್ಡ್ ದ ಒನ್ ಅಂಡ್ ಓನ್ಲಿ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು. ಡಿಸೈನ್ಗೆ ಈ ಗಾಡಿಗೆ ತುಂಬ ವ್ಯತ್ಯಾಸ ಇದೆ, ಯಾಕಂದರೆ ಇದು 2019-20 ಮಾಡೆಲ್ ಗಾಡಿ. ಸೊ ನೀವು ನೋಡ್ಬೋದು ಈ ಒಂದು ಗಾಡಿ ಹೇಗಿದೆ ಅಂತ ನೋಡಿ. ಅವಾಗಿರೋ ಗಾಡಿಗೆ ಹ್ಯಾಂಡಲ್ಸಲ್ಲಿ ತುಂಬ ಡಿಫ್ರೆನ್ಸಸ್ ಬರುತ್ತೆ, ನಿಮಗೆ ಟೈರ್ ಎಲ್ಲ ಫುಲ್ ಡಿಫ್ರೆನ್ಸಸ್ ಬರುತ್ತೆ. ಬಟ್ ಎಲ್ಲ ಒಂದೇ, ಎಲ್ಲ ಸ್ಪೆಸಿಫಿಕ್ ಎಲ್ಲ ಒಂದೇ. 349cc ಇಂಜಿನ್ ಬರುತ್ತೆ. ಬಟ್ ಇವಾಗೆಲ್ಲ ಈ ಥರ ಬ್ಲ್ಯಾಕ್ ಥರ ಕೋಟೆಡ್ ಇಂಜಿನ್ ಬರೋ ಸ್ವಲ್ಪ ಡೌಟು. ಇಲ್ಲ ನಾವು ಆಲ್ಟರ್ನೇಟಾಗಿ ಮಾಡಿಸ್ಕೋಬೇಕಾಗುತ್ತೆ ಅಲ್ಲಿ ಶೋರೂಮಲ್ಲಿ ಹೋದವಾಗ. ಸೊ ನೋಡ್ಬೋದು ಈ ಥರ ಒಂದು ಸಿ ಸಿ, ಈ ಥರ 349cc ಬರುತ್ತೆ. 5 ಸ್ಪೀಡ್ ಗೇರ್ ಮ್ಯಾನ್ಯುವಲ್, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ಈ ಗಾಡಿಯಲ್ಲಿ ಸ್ಪೆಸಿಫಿಕ್ಕಾಗಿ ಏನಪ್ಪ ಸ್ಪೆಷಲ್ ಅಂದರೆ, ಇದು ಸ್ಟಾರ್ಟಿಂಗ್ BS6ಗೆ ಸ್ಟಾರ್ಟಿಂಗ್ ಮಾಡೆಲ್ ಗಾಡಿ ಅಂದರೆ ಇದೆ. ಸೊ ನೋಡ್ಬೋದು ಇಲ್ಲೆಲ್ಲಿ ಕಾರ್ಬೇಟ್ರ್ ಏನು ಕಾಣಿಸಲ್ಲ ನಿಮಗೆ, ಇದೆಲ್ಲ ಸೆನ್ಸಸ್ ಇರುತ್ತೆ. ಇದು ಒನ್ ಆ್ಯಂಡ್ ಓನ್ಲಿ 2019 and 20 ಗಾಡಿ. ಇವಾಗಿರೋ ಗಾಡಿಗೆ ಈ ಗಾಡಿಗೆ ಕಂಪೇರ್ ಮಾಡಬಾರ್ದು, ಯಾಕಂದರೆ ಇವಾಗಿರೋ ಗಾಡಿಗೆ ಒಂಥರ ಅಷ್ಟು ಲುಕ್ ಆಗಲಿ ಅಷ್ಟು ಅಗ್ರೆಸಿವ್ ಆಗಿ ಕಾಣಿಸಲ್ಲ. ಬಟ್ ಇಲ್ಲೊಂದು ಇದೆ ಗೊತ್ತಾ, ಇವಾಗ ನಮ್ಮ ಹತ್ರ ಇದು ಸ್ಪೆಸಿಫಿಕ್ಕಾಗಿ ಸೂಪರ್ ಆಗಿರೋ ಗಾಡಿ. ಈ ಗಾಡಿ ತುಂಬ ಅಂದರೆ ತುಂಬ ಜನಕ್ಕೆ ತುಂಬ ಫೇವ್ರೇಟು. ಇವಾಗ ಬಿಟ್ಟಿರೋ ಮಾಡಲಿಂದ ರಾಯಲ್ ಎನ್ಫೀಲ್ಡ್ ಸೇಲ್ಸ್ ಏನಾದರೂ ಸ್ವಲ್ಪ ಕಮ್ಮಿ ಆಗೋದು, ಬಟ್ ಈ ಮಾಡಲ್ ಸೇಲ್ಸ್ ಅಂದರೂ ತುಂಬ ಹೈ ಪೀಕಾಗಿ ಹೋಗಿದೆ. ಸೊ ನೋಡ್ಬೋದು ಈ ಗಾಡಿಯಲ್ಲಿ ನಿಮಗೆ ಬಂದುಬಿಟ್ಟು 349cc ಬರುತ್ತೆ ವಿತ್ ಸ್ಪೋಕ್ಸ್ ವೀಲ್, ವಿತ್ ಕ್ಯಾಲಿಪರ್ ಈ ಒಂದು ಗಾಡಿಯ ಫ್ಯೂಲ್ ಕೆಪಾಸಿಟಿ ಬಂದು 13 ಲೀಟರ್ಸ್. ಆ್ಯಂಡ್ ನೀವು ನೋಡ್ಬೋದು ಇದೆಲ್ಲ ಅನಲಾಗ್ ಅಂದರೆ ನಿಮಗೆ ಈ ಥರ ಮುಳ್ಳಿರುತ್ತೆ, ಡಿಜಿಟಲ್ ಅಂದರೆ ಎಲೆಕ್ಟ್ರಾನಿಕ್ಸ್ ಕಂಪೇರಿಟಿವ್ ಟೈಪ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಕಾಣಿಸುತ್ತೆ, ಗಾಡಿ ಆನ್ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ನ್ಯೂಟ್ರಲ್ ಬರೋದು. ಸೊ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಜಸ್ಟ್ ನ್ಯೂಟ್ರಲ್ ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಅಷ್ಟು ಬಿಟ್ಟರೆ ಇದೊಂದು ನಂಬರ್ಸ್ ಅಂತ ಬಂದರೆ ಈ ಒಂದು ಗಾಡಿಗೆ ಡ್ಯುಯಲ್ ABS ಇರುತ್ತೆ. ಸೊ ನೀವು ಚೆಕ್ಔಟ್ ಮಾಡ್ಬೋದು, ಇಲ್ಲಿ ಡ್ಯುಯಲ್ ABS ಕನೆಕ್ಷನ್ ಇದೆ. ಸೊ ಈ ಗಾಡಿಗೆ ಡ್ಯುಯಲ್ ABS ಬರುತ್ತೆ. ಆ್ಯಂಡ್ ಪ್ಲಸ್ ಫ್ರಂಟ್ ಮಾತ್ರ ನಿಮಗೆ ಡಿಸ್ಪ್ಲೇಟಾಗಿ ಬರುತ್ತೆ, ಫ್ರಂಟ್ ಡಿಸ್ಪ್ಲೇಟ್ ಇರುತ್ತೆ. ನೋಡ್ಬೋದು ಸಸ್ಪೆನ್ಷನ್ ಎಲ್ಲ. ಇದು ಹೈಟ್ ಬಂದು 855 mm. ಈ ಒಂದು ಗಾಡಿ ಹೈಟ್ ಬಂದುಬಿಟ್ಟು ನಿಮಗೆ ಇಲ್ಲಿ ಬ್ರೇಕ್ ಆಯಿಲ್ಗೆ ಫಿಲಪ್ ಮಾಡೋಕ್ಕೆ ಇಲ್ಲೊಂದು ಆಪ್ಷನ್ ಇರುತ್ತೆ. ಆ ಕಡೆ ಎಲ್ಲ ಬ್ಯಾಕ್ ಬ್ರೇಕ್ಸ್ ಎಲ್ಲ ಬರೋದು, ಡ್ರಮ್ ಬ್ರೇಕ್ ಸಿಸ್ಟಮ್ಮು ಬ್ಯಾಕ್ ಸೈಡ್ಗೆ. ರಾಯಲ್ ಎನ್ಫೀಲ್ಡ್ ಅಂದರೆ ರಾಯಲ್ ಲುಕ್ಸಿಗೆ ಮಾತ್ರ. ಪವರ್ಗಂತ ಬಂದರೆ ಈ ಒಂದು ಗಾಡಿ ಮತ್ತು ಲೈಕ್ ಸ್ಪೋರ್ಟ್ಸ್ ಬೈಕ್ ಜೊತೆ ಕಂಪೇರ್ ಮಾಡಬಾರ್ದು. ಬಟ್ ಈ ಗಾಡಿ ಬಂದ್ಬಿಟ್ಟು ನಿಮಗೆ 20 Nm ನ್ಯೂಟನ್ ಟಾರ್ಕ್ ಬರುತ್ತೆ, ಅಂದರೆ BHP ಪವರು. ಆವತ್ತಿದ್ದ ನಿನ್ನ ದರ್ಪ, ದುರಹಂಕಾರ, ಪವರು ಎಲ್ಲಿ ಹೋಯ್ತು? BHP ಪವರ್ 20 BHP ಪವರ್ ಬರುತ್ತೆ. ಸ್ಪೀಡ್ಗಂತಲ್ಲ ಈ ಗಾಡಿ ಇರೋದು, ಇದಿರೋದು ರಾಯಲ್ಗಂತ, ಅದಕ್ಕೆ ರಾಯಲ್ ಎನ್ಫೀಲ್ಡ್ ಅಂತ ಇರೋದು, ಮೇಡ್ ಇನ್ ಇಂಡಿಯಾ ಅನ್ನೋದು ಅದಕ್ಕೆ. ಸೊ ನೋ ಹೇಟ್ಸ್ ಟು ದಿಸ್ ವೆಹಿಕಲ್. ಈ ಒಂದು ಗಾಡಿಗೆ ಹೇಟ್ಸ್ಗಿಂತ ಫ್ಯಾನ್ ಬೇಸ್ ಜಾಸ್ತಿ ಇದೆ. ಕೆಲವು ಜನಕ್ಕೆ ಇಷ್ಟ ಆಗ್ಬೋದು, ಕೆಲವು ಜನಕ್ಕೆ ಇಷ್ಟ ಆಗದೆ ಇರ್ಬೋದು. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಇವಾಗ ಈ ಒಂದು ಗಾಡಿ ನಿಮಗೆ ಪ್ರೆಸೆಂಟಾಗಿ ಆನ್ ರೋಡ್ ಪ್ರೈಸಲ್ಲಿ ಪ್ರೆಸೆಂಟಾಗಿ ನಿಮ್ಗೆ ಒಂದು 3 lakhs ಆಗ್ಬೋದು. ಇವಾಗ ತೊಗೊಂಡ್ರೆ ಇವಾಗಿರೋ ಸೆಗ್ಮೆಂಟಲ್ಲಿ 3 ಇಲ್ಲ 2.5 ಆಗ್ಬೋದು. ಬಟ್ ಈ ಒಂದು ಗಾಡಿ ಆ ಟೈಮಲ್ಲಿ ತುಂಬ ಹವಾ ಮಾಡಿರೋ ಗಾಡಿ ಅಂದರೆ ಇದೆ ರಾಯಲ್ ಎನ್ಫೀಲ್ಡ್. ಈ ಮಾಡೆಲ್ ತುಂಬ ಅಂದರೆ ತುಂಬ ಸೆಲ್ ಆಗಿರೋದು. ಇವಾಗೆಲ್ಲ ಅಪ್ಡೇಟೆಡ್ ಚೆನ್ನಾಗಿಲ್ಲ ಗಾಡಿಗಳು. ಸೊ ನೋಡ್ಬೋದು ಈ ಒಂದು ಗಾಡಿ ವೆಯ್ಟ್ ಬಂದುಬಿಟ್ಟು 195 kg. ಆ್ಯಂಡ್ ಈ ಒಂದು ಗಾಡಿ ಹೈಟ್ ಬಂದುಬಿಟ್ಟು 899 ಇಲ್ಲ 895 mm ಬರುತ್ತೆ. ಈ ಒಂದು ಗಾಡಿನ ಈಸಿಯಾಗಿ 5.2 ಅವ್ರು ಕೂಡ ಹ್ಯಾಂಡಲ್ ಮಾಡ್ಬೋದು, ಈಸಿಯಾಗಿ ಕಾಲು ಅಂದುತ್ತೆ. ಸೊ ಏನು ಇಶ್ಯೂ ಆಗೋಲ್ಲ. ಬಟ್ ಬ್ಯಾಕ್ ಏನಾದ್ರು ಪುಷ್ ಮಾಡಬೇಕಂದ್ರೆ ಜಾಸ್ತಿ ಸ್ಟ್ರೆಂತ್ ಇರಬೇಕು, ಅಷ್ಟೇ ಅದು ವೆಯ್ಟ್ ಜಾಸ್ತಿ ಬರುತ್ತೆ. 195 kg ಬರುತ್ತಲ್ಲ. ಸೊ ಅದರಿಂದ ಬೇರೆ ಬೈಕ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಬರುತ್ತೆ, ಯಾಕಂದರೆ ಸ್ಪೋರ್ಟ್ಸ್ ಬೈಕು. ಇದು ಬಂದುಬಿಟ್ಟು ಕ್ಲಾಸಿಕ್ ರಾಯಲ್ ಎನ್ಫೀಲ್ಡ್ ಅನ್ನೋದು ಅದಕ್ಕೆ. ಈ ಸುಮ್ಮನೆ ಕ್ಲಾಸಿಕ್ಕಾಗಿ ಸ್ಟ್ರೀಟ್ ಅಂತಲ್ಲ, ಟೂರಿಂಗ್ ಮಾಡೋ ಒಳ್ಳೆ ಗಾಡಿ ಅನ್ಕೋಬೋದು. ಈ ಗಾಡಿಯ ಡಿಸ್ಅಡ್ವಾಂಟೇಜ್ ಏನಂದರೆ ತುಂಬ ಹೈ ಮೇಂಟೆನೆನ್ಸ್ ಕಾಸ್ಟ್ ಬೀಳುತ್ತೆ. ಸೊ ನಿಮ್ಗೆ ಹೈ ಮೇಂಟೆನೆನ್ಸ್ ಕಾಸ್ಟ್ ಬೀಳುತ್ತೆ. ಇವಾಗ ಡಬಲ್ ಸ್ಟ್ಯಾಂಡ್ ಇದೆಯಲ್ಲ, ಸೊ ನಿಮ್ಮ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ ಏನೋ ಜಾಸ್ತಿ ಇದೆ ಅನ್ನೋ ಥರ ಇರುತ್ತೆ. ಬಟ್ ಡಬಲ್ ಸ್ಟ್ಯಾಂಡ್ ತೆಗೆದ್ರೆ ಈಸಿಯಾಗಿ ಸ್ವಲ್ಪ ಹಂಪ್ ಹತ್ರ ಎಲ್ಲಾದರೂ ಈಸಿಯಾಗಿ ಟಚ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಓಡಿಸೋ ಟೈಮಲ್ಲಿ ನೋಡ್ಕೊಂಡು ಓಡಿಸ್ಬೇಕಾಗುತ್ತೆ ಈ ಒಂದು ಗಾಡಿನ. ಆ್ಯಂಡ್ ನೀವು ನೋಡ್ಬೋದು ಟೈರ್ ಅಂತ ಬಂದರೆ ನಿಮಗೆ ಸ್ಪೋಕ್ಸ್ ಬರುತ್ತೆ ವಿತ್ ಮೆಟಲ್ ರಿಮ್, ಯಾಕಂದರೆ ಇದು ಟ್ಯೂಬ್ಲೆಸ್ ಅಲ್ಲ, ಟ್ಯೂಬು. ಸೊ ಬ್ಯಾಕ್ ಸೈಡು ನೀವು ನೋಡ್ಬೋದು ಸ್ಪೋಕ್ಸ್ ಎಲ್ಲ ಬಂದರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಟ್ಯೂಬೇ ಇರುತ್ತೆ, ಟ್ಯೂಬ್ಲೆಸ್ ಅಂದರೆ ಯಾವುದೂ ಇರಲ್ಲ. ಈ ಗಾಡಿಯಲ್ಲಿ ಸಸ್ಪೆನ್ಷನ್ ಬಂದುಬಿಟ್ಟು USD ಫೋರ್ಕ್ ಸಸ್ಪೆನ್ಷನ್ಸ್ ಅಂತಾರೆ ಇದನ್ನು.
ಸೊ ನಿಮಗೆ ಡ್ಯುಯಲ್ ABS ಈ ಗಾಡಿಯಲ್ಲಿ ಸಿಗುತ್ತೆ, ಯಾಕಂದರೆ ಇದು BS 6 ಬಟ್ 2021 ಮಾಡಲ್, ಆ ಮಾಡಲಲ್ಲಿ BS 6 ಗಾಡಿನೇ. ಬಟ್ ನಿಮ್ಗೆ ABS ಸಿಗುತ್ತೆ, ಬಟ್ ಫ್ರಂಟ್ ಡಿಸ್ಕ್ ಇರುತ್ತೆ, ಬ್ಯಾಕ್ ಡಿಸ್ಕ್ ಇರಲ್ಲ. ಸೊ ಇವಾಗಿರೋ ಪ್ರೆಸೆಂಟ್ ಗಾಡಿಯಲ್ಲಿ ಬ್ಯಾಕ್ ಡಿಸ್ಕ್ ಬರುತ್ತೆ. ಇದು ಡ್ರಮ್ ಇರುತ್ತೆ, ಡ್ರಮ್ ಅಲಾಯ್ ಅಂತ ತುಂಬ ಬೇಜಾನ್ ಆಪ್ಷನ್ಸ್ ಇರುತ್ತೆ, ತುಂಬ ಬೇಜಾನ್ ಕಲರ್ ಆಪ್ಷನ್ಸ್ ಇದೆ ಇವಾಗಂತೂ. ಬಟ್ ಆವಾಗ ಅಂತ ಬಂದರೆ ಈ ಒಂದು ಗಾಡಿನೇ ಲಾಸ್ಟ್, ಈ ಮಾಡಲಲ್ಲಿ ಇದೇ ಒಂದು ಗಾಡಿ ಲಾಸ್ಟ್ ನಿಮಗೆ ಬಿಲ್ಡಪ್ ಆಗಿ ಚೆನ್ನಾಗಿರೋ ಲುಕ್ಸ್ ಆಗಲಿ ಏನಾಗಲಿ ಕೊಡೋ ಗಾಡಿ ಅಂದರೆ ಇದೇ ಒಂದು ಗಾಡಿ. ಸೊ ಇವಾಗ ನಾನು ಈ ಗಾಡಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟಾರ್ಟ್ ಮಾಡಿಬಿಟ್ಟು ನಿಮಗೆ ಎಕ್ಸಾಸ್ಟ್ ನೋಟ್ ತೋರಿಸ್ತೀನಿ ಹೇಗಿರುತ್ತೆ ಏನು ಅಂತ. ಸೊ ನೋಡಿದ್ರಾ, ಈ ಥರ ಏಟ್ ಬೀಳೋದು ತುಂಬ ಇರುತ್ತೆ. ಸೊ ಹುಷಾರಾಗಿ ಕಿಕ್ ಹೊಡಿಬೇಕು ಗಾಡಿ ಯಾವಾಗಾದರೂ. ಸೊ ನೋಡಿದ್ರಾ, ಈ ಥರ ಸ್ಮೂತಾಗಿ ಸ್ಟಾರ್ಟ್ ಆಯಿತು. ಸೊ ಎಕ್ಸಾಸ್ಟ್ ನೋಟ್ ಕೇಳಿ. ಸೊ ನೋಡ್ಬೋದಲ್ಲ, ಇದು ಎಕ್ಸಾಸ್ಟ್ ಸೌಂಡ್ ಈ ಗಾಡಿದು ಹೇಗೆ ಎಷ್ಟು ಸ್ಮೂತಾಗಿದೆ ಅಂತ. ಸೊ ನನಗಂತೂ ಈ ಎಕ್ಸಾಸ್ಟ್ ಸೌಂಡು ಸಾಕು, ಮಸ್ತ್ ಇಷ್ಟ ಆಯ್ತು ಎಕ್ಸಾಸ್ಟ್ ಸೌಂಡು. ಮತ್ತು ನಿಮಗೆ ಇಲ್ಲಿ ಅನಲಾಗ್ ಅಂತ ಅನ್ನಲ್ಲ, ಅವಾಗ ನಿಮ್ಗೆ ಇದು ಅನಲಾಗ್ ಮೀಟರು. ಇಲ್ಲಿ ABS ನಿಮಗೆ ತೋರಿಸುತ್ತೆ, ಬಟ್ ಈ ABS ನೀವು ಆನ್ ಆ್ಯಂಡ್ ಆಫ್ ಮಾಡೋಕ್ಕಾಗಲ್ಲ. ಸೂಪರ್ ಸ್ಪೋರ್ಟ್ಸ್ ಬೈಕ್ ಇರಲ್ಲ, ಸ್ಪೋರ್ಟ್ಸ್ ಬೈಕ್ ಥರ ಆನ್ ಆ್ಯಂಡ್ ಆಫ್ ಟ್ರ್ಯಾಕ್ ಮೋಡ್ ಹತ್ರ ಏನೂ ಸಿಗಲ್ಲ. ನಿಮ್ಗೆ ಸಿಗೋದು ಒಂದೇ ಮೋಡು, ಸ್ಟ್ರೀಟ್ ಮೋಡ್ ಅಂದ್ಕೊನಿ, ಓಕೆನಾ. ಸೊ ಇವಾಗ ಗಾಡಿ ಒಂದು ಕಿತ ಓಡಿಸಿ ನೋಡೋಣ ಹೇಗಿರುತ್ತೆ ಅಂತ. ಸೊ ಬನ್ನಿ. ಸೊ ಗಾಡಿ ಅಂತೂ ನೋಡ್ಬೋದು ನೀವು, ನಾನು 5.3 ಇದ್ದೀನಿ, ಈಸಿ ಕಾಲ್ ಅಂದುತ್ತೆ. ಸೊ ಇಲ್ಲಿ ಈ ಥರ ಪವರ್ ಬಟನ್ ಆನ್ ಮಾಡಿಕೊಂಡು ಸೆಲ್ಫ್ ಅಂತೂ ಹೊಡೆಯೋಕೆ ಹೋಗ್ತಿಲ್ಲ, ಕಿಕ್ ಟ್ರೈ ಮಾಡಿ ಅಂದ್ಬಿಟ್ಟು. ಸೊ ಕಿಕ್ಕಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಕ್ಸಾಸ್ಟ್ ಸೌಂಡ್ ಕೇಳ್ಬೋದು ಹೇಗಿದೆ ಅಂತ ನೋಡಿ. ಸೊ ಬ್ಯಾಕ್ ಪುಷ್ ಮಾಡೋಕ್ಕೆ ಸ್ವಲ್ಪ ಸ್ಟ್ರೆಂತ್ ಇರಬೇಕಷ್ಟೇ ನಿಮಗೆ. ಸೊ ನಿಜವಾಗ್ಲೂ ಬಟರ್ ಸ್ಮೂತಾಗಿ ಹೋಗ್ತಿದೆ, ಯಾಕಂದರೆ ಈ ಗಾಡಿನ ಆ ಥರ ಮೇಂಟೈನ್ ಮಾಡಿದ್ದಾರೆ. ಯಾರಂದರೆ ಅವ್ರ ಕೈಯಲ್ಲಿ ಕೊಡಲ್ಲ. ನಾನು ಈ ವಿಡಿಯೋಗೋಸ್ಕರ ತುಂಬ ಕೇಳ್ಕೊಂಡು ತೊಗೊಂಡಿದ್ದೀನಿ ಈ ಗಾಡಿನ. ನೀವು ನೋಡ್ಬೋದು ಬಟರ್ ಸ್ಮೂತ್ ಕ್ಲಚ್ ಬಿಟ್ಟರೆ ಆ ಥರ ಸ್ಮೂತಾಗಿ. ಬಟ್ ಗಾಡಿಯಲ್ಲಿ ರಾಯಲ್ ಎನ್ಫೀಲ್ಡ್ ಅಂದರೆ ವೈಬ್ರೇಷನ್ ಇಲ್ದಿರೋ ರಾಯಲ್ ಎನ್ಫೀಲ್ಡ್ ಇಲ್ಲ. ಸೊ ಚೆಕ್ಔಟ್ ಮಾಡ್ಬೋದು ನೀವು, ತುಂಬ ವೈಬ್ರೇಷನ್ ಫೀಲ್ ಆಗ್ತಿದೆ ನನಗಂತೂ. ನನ್ನ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಹೊಡೆಯೋದು ಮರ್ತೋಗ್ಬೇಡಿ. ಥ್ಯಾಂಕ್ ಯು, ಬಾಯ್.